The grand inauguration ceremony of Nityananda Lakshmi, a microfinancing scheme to facilitate the rural communities, was held at the Nityananda Dhyanapitham Ashram at Bididi, Bengaluru, with the blessings of His Holiness Sri Paramahamsa Nityananda Swamiji. It is a scheme launched by Swamiji mainly to facilitate rural women of India. It is a microfinance initiative with the sole aim of providing direct help to the needy through helping women. Following are the main features of Nityananda Lakshmi. It inculcates the saving habit. It brings back banking to your doorstep. It offers loans at affordable interest. It provides medical assistance and life cover. It creates pension for the aged. It includes yoga and meditation classes. Apart from these, a micro life insurance scheme also would be started. Above all, whatever is needed for the spiritual growth of the people of these villages will be facilitated. For instance, meditation and yoga classes are given to these villages. With this, every individual will be able to overcome his physical, mental and emotional problems, and he will be led to a fulfilled conflict-free life. The program started off with lighting of the lamp by our beloved Swamiji and Sri H.C. Balakrishna, the MLA of the Magadi constituency, who presided the function. Many of the local VIPs and MLAs were also present at the function. Swamiji welcomed and honored each one of them in a traditional way. H.C. Balakrishna ಅವರಿಗೆ ಮಾಲಾರ್ಪಣೆ. ನಾಗರಾಜರವರು ಜಯಟಪ್ಪನವರಿಗೆ ಮಾಲಾರ್ಪಣೆ. ಅವರಿಗೆ ನಿನ್ನೆಯಷ್ಟೇ ಹುಟ್ಟುಹಬ್ಬ ಆಗಿದೆ. ಹುಟ್ಟುಹಬ್ಬದ ಪ್ರಯುಕ್ತ ಪರಮಪೂಜ್ಯ ಸ್ವಾಮೀಜಿಗಳು ಸಾಲವನ್ನು ಒದಗಿಸಿ ಚನ್ನಪಟ್ಟಣ ಶಾಸಕರಾದಂಥ ಮಿತ್ರರಾದ ಅಶ್ವತ್ಥರವರು ಕೂಡ ಡಿ.ಎಂ. ವಿಶ್ವನಾಥ್ ಅವರು ವೇದಿಕೆ ಬಂದಿದ್ದಾರೆ. नित्यानंद नाम बोलो हरे नित्य नाम बोलो नित्यानंद नाम नित्यानंद में ब्रह्मानंद रूप हरे नित्यानंद शांति भक्ति ले लो. The invitees and guests shared a few words, and here are a few highlights. परम पूज्य ಶ್ರೀ ಶ್ರೀ ನಿತ್ಯಾನಂದ ಪರಮಹಂಸ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ಈಗ ಸ್ವಾಮೀಜಿಯವರ ಹೆಸರಿನ ಟ್ರಸ್ಟ್ ಮೂಲಕ ತಮ್ಮಗಳಿಗೆ ಒಂದು ಹೊಸ ಆಯಾಮವನ್ನು ತೆರೆದುಕೊಡ್ತಾ ಇದ್ದಾರೆ. ಇವತ್ತು ತಮಗೆ ಇವತ್ತಿನ ಆರ್ಥಿಕ ಸೌಲಭ್ಯ ನಿಮಗೇನು ಬಹಳ ದೊಡ್ಡದು ಅಂತ ಅನಿಸೋದಿಲ್ಲ. ಯಾಕೆಂದರೆ ಈಗಾಗಲೇ ಕೆಲವು ಸಂಘಗಳು ಲಕ್ಷಗಳನ್ನ ಕೂಡ ಹಾಕಿ ಲಕ್ಷಗಳನ್ನ ವೆಚ್ಚ ಮಾಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಆದರೂ ಇವತ್ತೇನು ತಮಗೆ ಪ್ರತಿ ಸಂಘಗಳಿಗೆ ಕೊಡ್ತಾ ಇರ್ತಕ್ಕಂಥ ಆರ್ಥಿಕ ಸಹಾಯ ಜೊತೆಗೆ ಇತರ ಸೌಲಭ್ಯಗಳ ಒಳಗೊಂಡಂಥ ಒಂದು ಆರ್ಥಿಕ ಸಹಾಯ, ಇದು ನನಗನ್ನಿಸದೆ ಇದೊಂದು ಹೊಸ ಆಯಾಮವನ್ನು ಸ್ತ್ರೀ ಶಕ್ತಿ ಸಂಘಗಳಿಗೆ ಮಠದ ವತಿಯಿಂದ ಇವತ್ತು ತೆರೆದುಕೊಡ್ತಾ ಇದ್ದಾರೆ. ಆದರೆ ಈಗ ಸ್ವಾಮೀಜಿಗಳು ಇನ್ನೊಂದು ಯೋಜನೆ ಹೇಳಿದ್ರು, ಈ ಭಾಗದಲ್ಲಿ 100 ಗ್ರಾಮಗಳನ್ನು ದತ್ತು ತಗೋತೀವಿ ನಾವು ಅಂತ. ಇದು ಅವರ ಕಳೆದ ವರ್ಷದ ವಸಂತೋತ್ಸವ ಹಬ್ಬದ ದಿವಸ ಆ ಯೋಜನೆಗಳನ್ನು ಅವರು ಪ್ರಕಟ ಮಾಡಿದರು. ಅವನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ
100 ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಅಲ್ಲಿ ತೀರ ನಾಗರಿಕ ಸೌಲಭ್ಯಗಳು ಅವನ್ನು ಮಠದ ವತಿಯಿಂದ ಅಥವಾ ಟ್ರಸ್ಟ್ ವತಿಯಿಂದ ಅಲ್ಲಿ ಸೃಷ್ಟಿ ಮಾಡಿ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ, ಅದರಲ್ಲೂ ಮಹಿಳೆಯರು ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಮಠದ ವತಿಯಿಂದ ಇವತ್ತು 100 ಗ್ರಾಮಗಳನ್ನು ತೆಗೆದುಕೊಂಡು ದೀಪದ ವ್ಯವಸ್ಥೆ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ರಸ್ತೆಗಳ ನಿರ್ಮಾಣ ಆಗ್ಬೋದು, ಶೌಚಾಲಯಗಳ ನಿರ್ಮಾಣ ಇತ್ಯಾದಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ಸ್ವಾಮಿಗಳು ಇಟ್ಕೊಂಡಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತದೆ. ಸಾಮಾಜಿಕ ಸೇವೆಗಾಗಿ ಸಮಾಜವೇ ಮಠಗಳ ಸೇವೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಮಠವೇ ಸಾಮಾಜಿಕ ಸೇವೆ, ಸಮಾಜದ ಸೇವೆ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆಯನ್ನು ಉಂಟು ಮಾಡ್ತದೆ. ಸ್ವಾಮೀಜಿಗಳು ಅವರೊಂದು ಚಿನ್ನದ ಗಟ್ಟಿ ಇದ್ದಾಗ ನಾವು ಯಾರು ಹೇಗೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಹಾಗೆ ಇಟ್ಕೊಂಡ್ರೆ ಇಟ್ಕೊಳ್ಳಿ ಅಂತಾರೆ. ಲಾಭ ಯಾರು ಬೇಕಾದ್ರೂ ಮುಂದೆ ಬರುವಂಥ ಪೀಳಿಗೆ ತಗೊಂಡ್ಬಿಡ್ತಾರೆ. ಹಾಗಾಗಿ ಎಲ್ಲೋ ತಮಿಳುನಾಡಲ್ಲಿದ್ದು ಯಾರೋ ಕನ್ನಡಿಗರು ಇವ್ರ ಮೇಲೆ ಆಕ್ರೋಶದಿಂದ ಬಳಸಿ ಇಲ್ಲಿ ಯಾಕೆ ಕರ್ನಾಟಕಕ್ಕೆ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೊಂದನೋ ಹಣ ತಂದು ಈಗ ರಾಮನಗರ ಜಿಲ್ಲೆಗೆ ಈ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲಿರುವಂಥ ಬಿಡದಿಗೆ ಮಾಡ್ತೀವಿ ಅಂದರೆ ನಾವು ಬೇಡ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮಂತ ಮುಟ್ಟೋಳ್ರಿ ಯಾರು ಇಲ್ಲ. ಹಾಗಾಗಿ ನಾವು ಸ್ವಾಮೀಜಿಗಳು ಎಲ್ಲ ರೀತಿಯ ಶಕ್ತಿಯನ್ನು ಕೊಡಬೇಕು. ಮಕ್ಕಳುಗಳಿಗೆ ಸೆಂಟ್ರಲ್ ಸಿಲೆಬಸ್ ಅಲ್ಲಿ ನಾನು ಶಾಲೆ ಕಳಿಸ್ತೇನೆ, ಫ್ರೀ ಎಜುಕೇಶನ್ ಕೊಡ್ತೇನೆ. ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೂ ನಾನು ಊಟ ಹಾಕ್ತೀನಿ, ಅನ್ನದಾಸೋಹ ಮಾಡ್ತೀನಿ ಅಂದ್ರೆ ಎಲ್ಲ ರೀತಿಯ ಸಹಾಯವನ್ನ ನಿಷ್ಪಕ್ಷಪಾತವಾಗಿ ಈ ಸ್ವಾಮೀಜಿಗಳಿಗೆ ಶಕ್ತಿಯನ್ನು ತುಂಬಬೇಕು. ನಾವು ಕೂಡ ಅವ್ರ ಜೊತೆಲಿ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಹಿರಿಯರ ಮುಂದೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೆ ವೇದಿಕೆಯಲ್ಲಿರೋ ಪೂಜ್ಯರಿಗೂ ಹೊಮ್ಮಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಸ್ವಾಮೀಜಿಯವರ ತಗೊಂಡ ನಿಟ್ಟಿನ ಹೆಸರು ಇವತ್ತು ಏನು ಮಹಿಳೆಯರು ಹಿಂದುಳಿದಿರೋಂಥ ಸಂಸ್ಥೆಗಳಿಗೆಲ್ಲ 10,000 ರೂಪಾಯಿ ಬಡ್ಡಿ ದರದಲ್ಲಿ ಆ ಸಂಘಗಳಿಗೆ ಸಂಸ್ಥೆಗಳಿಗೆ ಕೊಟ್ಟು ಅವ್ರನ್ನ ಹೆಣ್ಣು ಮಕ್ಕಳನ್ನ ಮುಂದೆ ತರಬೇಕು, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು 100 ಹಳ್ಳಿನ ದತ್ತು ತಗೊಂಡು ಇವತ್ತು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಸೋದು ಇದು ಭಾಳ ಸಂತೋಷಕರವಾದಂಥದ್ದು. ಇದು ಭಾಳ ಹೆಮ್ಮೆ ಪಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ. I would like to compliment and congratulate the disciples of Swamiji. You people have undergone such a mental torture, such a distress, it is difficult to imagine how you have overcome it. Such a bad patch of time you have overcome. That's why I am complimenting all the disciples who have firmly stood by Swamiji in his most difficult time. I think many of us should have been little restrained during the distress period, which I think we erred there. We should have been restrained. We should have tried to know what is the truth and what is the untruth, where we have failed. Swamiji, that is the most difficult, crucial period of your life perhaps. You never lost your cool and your evergreen smile. That is something astonishes me. It's a miracle. Anyway, I think the bad patch of time is over. I am glad by the work which he has proposed to do in the next few years. This mutt will grow and Swamiji's goodness will prevail on all of us. We Indians, we should be proud of our real culture. Our culture is not wearing kavi alone. There is something beyond the wearing of the kavi, which we should try to understand. People like Ramakrishna Paramahamsa, Swami Vivekananda, these are the people who have really impressed, not only impressed, who have left
certain values in our life. Truth is God, and truth will prevail. This is what has happened with many great people. When people like Nala Maharaja, they have suffered for no fault of them. So it has happened, Swamiji. I am sure he will do his best. I am sure that will succeed. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ಈ ಭಾಗದ ಶಾಸಕರು ಆದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಎಸ್ ಸಿ ಬಾಲಕೃಷ್ಣನವರು ನಮ್ಮ ಉದ್ದೇಶಿಸಿ ಮಾತಾಡಲಿದ್ದಾರೆ. ನಿತ್ಯಾನಂದ ಅಂತ ಹೇಳಿದ್ರೆ ಸದಾ ಆನಂದವಾಗಿರ್ತಕ್ಕಂಥದ್ದೇ. ಪ್ರತಿಯೊಬ್ಬರು ಕೇವಲ ಸ್ವಾಮೀಜಿಯವರು ಆನಂದವಾಗಿರ್ತಕ್ಕಂಥದ್ದಲ್ಲ, ಈ ಸಮಾಜ ನಿತ್ಯ ಆನಂದವಾಗಿ ಇರಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಸರ್ಕಾರ ಯಾವ ರೀತಿ ಒಂದು ಪಂಚವಾರ್ಷಿಕ ಯೋಜನೆಯನ್ನ ತಯಾರು ಮಾಡ್ತದೆ, ಆ ರೀತಿ 5 ವರ್ಷದಲ್ಲಿ ಈ ಸಮಾಜಕ್ಕೆ ನಾನೇನಾದರೂ ಕೂಡ ಕೊಡುಗೆಯನ್ನ ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಯವರಿಗೆ, ಅದರ ಜೊತೆಯಲ್ಲಿ ಅವರಿಗೆ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆಯಿಂದ ಡಾಕ್ಟರೇಟ್ ಕೊಟ್ಟಿರ್ತಕ್ಕಂಥದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಪರವಾಗಿ, ನಮ್ಮ ನಾಯಕರಾದಂಥ ಕುಮಾರಣ್ಣನವರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಮಾಧ್ಯಮ ಸ್ನೇಹಿತರು ನನ್ನ ಕೇಳಿದ್ರು, ಸ್ವಾಮೀಜಿಯವರ ಘಟನೆ ಎಲ್ಲರಲ್ಲೂ ಕೂಡ ಒಂಥರ ದಿಗ್ಭ್ರಮೆ ಮತ್ತೆ ಆಶ್ಚರ್ಯಕರ ರೀತಿಯಲ್ಲಿ ಒಂದು ಘಟನೆ ಸಂಭವಿಸಿದಂಥ ಸಂದರ್ಭದಲ್ಲಿ ನಾನೊಬ್ಬ ಶಾಸಕನಾಗಿ ನಾನೂ ಕೂಡ ಸ್ವಾಮೀಜಿಯವ್ರ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಸತ್ಯ. ತದನಂತರ ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ. ನಾನು ಏನು ನಡೆದಿದೆ ಮಠದಲ್ಲಿ ಆ ವಿಚಾರವನ್ನು ನಾನು ತಿಳ್ಕೋಬೇಕಲ್ಲ ಅಂತೇಳಿ ಚರ್ಚೆ ಮಾಡಿದಾಗ ನಡೆದಂಥ ವಿಚಾರ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಂದ ನಾನು ತಿಳ್ಕೊಂಡೆ. ನನ್ನ ಅನುಭವದಿಂದಿಲ್ಲ, ಅಧಿಕಾರಿಗಳಿಂದನೇ ವ್ಯವಸ್ಥಿತವಾಗಿ ಸ್ವಾಮೀಜಿಯವರ ಮೇಲೆ ಸಂಚನ್ನು ರೂಪಿಸಿ ಪ್ರಪಂಚದಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಆ ಹೆಸರನ್ನ ಅಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲವರು ವ್ಯವಸ್ಥಿತವಾದಂಥ ಸಂಚನ್ನು ಮಾಡಿದ್ರು. ಅದನ್ನ ಆ ಭಗವಂತನಿಗೆ ಬಿಡೋಣ, ಭಗವಂತ ನೋಡ್ಕೊತಾನೆ, ಎಲ್ಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನು ಭಗವಂತ ನೋಡ್ಕೊಳ್ತಾನೆ. ನನಗೆ ಅನೇಕ ಜನ ಸ್ನೇಹಿತರು ಹೇಳಿದ್ರು, ನೀವು ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರಿ, ಸ್ವಾಮೀಜಿಯವ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನೀವು ಚರ್ಚೆ ಮಾಡಿದ್ರಿ, ಆದರೆ ನೀವೇ ಸ್ವಾಮೀಜಿಯವರ ಮಠಕ್ಕೆ ಹೋದ್ರಿ ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು. ನಾನು ಈ ಕ್ಷೇತ್ರದ ಶಾಸಕ, ನಾನೊಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಯಾರಿಗೇ ಕೂಡ ನೋವಾಗಿದ್ರೆ, ಯಾರಾದರೂ ತೊಂದರೆ ಆಗಿದ್ರೆ, ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರು ನನಗೆ ಒಂದು ಕರೆಯನ್ನು ಕೊಟ್ಟಾಗ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ನಾನೊಬ್ಬ ಕ್ಷೇತ್ರದ ಶಾಸಕನಾಗಿ ಸ್ವಾಮೀಜಿಯವರು ಬಂದು ನನಗೆ ಅವರ ವಿಚಾರ ಸತ್ಯ ಅಂತ ನಡೆದಿರ್ತಕ್ಕಂಥ ಘಟನೆ ಸುಳ್ಳು ಅಂತಕ್ಕಂಥ ವಿಚಾರ ನನಗೆ ತಿಳಿದ ಮೇಲೆ ನಾನು ಸ್ವಾಮೀಜಿಯವ್ರ ಹತ್ರ ಬಂದು ಚರ್ಚೆ ಮಾಡಿದೆ. ಅವರಿಗೆ ಮಾನಸಿಕವಾದಂಥ ಒಂದು ಸ್ಥೈರ್ಯವನ್ನು ನಾವೆಲ್ಲ ಕೊಡಬೇಕು ಈ ಸಮಾಜಕ್ಕೆ, ಅವರಿಂದ ನಾವು ಪಡಿಬೇಕಾದಂತೂ ಬಹಳಷ್ಟಿದೆ, ಅದರಿಂದ ಆ ಒಂದು ಸ್ಥೈರ್ಯವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಮಾಡಿ ಅವತ್ತು ಮಠಕ್ಕೆ ಬಂದು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಮಾಡ್ತಕ್ಕಂಥ ಎಲ್ಲ ಉತ್ತಮವಾದಂಥ ಕಾರ್ಯಗಳಿಗೆ ನನ್ನ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಅವತ್ತು ನಾನು ಹೇಳಿ ಹೋದೆ. ತಾವು ಏನು ಈ ಯೋಜನೆಯನ್ನ ತಾವು ಹಾಕೊಂಡಿದ್ದೀರಾ, ಅನೇಕ ಯೋಜನೆಗಳು, ಅದರಲ್ಲೂ ಕೂಡ ಈ ಜಿಲ್ಲೆಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳು, ಯಾವುದೋ ಹೊರದೇಶದಲ್ಲಿರ್ತಕ್ಕಂಥ ಅನೇಕ ಜನ ಭಕ್ತಾದಿಗಳು ಸ್ವಾಮೀಜಿಯ ಸೇವೆ ಮಾಡುವುದರ ಮುಖಾಂತರ ಈ ನಮ್ಮ ಬಡವರಿಗೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ, ನಮ್ಮಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದ್ರೆ ಬಹುಶಃ ನಮಗಿನ್ನ ದಡ್ರು ಇನ್ಯಾರು ಇಲ್ಲ ಅಂತಕ್ಕಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅವರ ಯೋಜನೆಗಳು ಪ್ರಥಮವಾಗಿ ಮಹಿಳೆಯರಿಗೆ, ನಮ್ಮ ನಾಯಕರಾದಂಥ ಸಿಂಧಿಯಾರವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತು ಹೇಳಿದ್ರು, ಅವರು ಕೊಡ್ತಾ ಇರ್ತಕ್ಕಂಥದ್ದು ಸಹಾಯ ಅಲ್ಲ, ಸಾಲ. ತಾಯಂದಿರ ಮೇಲೆ, ಇವತ್ತು ತಾಯಂದಿರ ಮೇಲೆ ವಿಶ್ವಾಸವನ್ನು ಇಟ್ಟು ಸರ್ಕಾರ ಏನು ಶ್ರೀಶಕ್ತಿ ಸಂಘಗಳನ್ನು ಪ್ರಾರಂಭ ಮಾಡಿದೋ, ಬಹುತೇಕ ಸುಮಾರು 99 ಭಾಗ ಶ್ರೀಶಕ್ತಿ ಸಂಘಗಳು ಇವತ್ತು ನಿಜವಾಗ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾವೆ. ಅದೇ ರೀತಿ ಸ್ವಾಮೀಜಿರವರು ಕೂಡ ಆ ತಾಯಂದಿರ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಅವರ ಜೀವನಕ್ಕೆ ಒಂದು ಆಧಾರ ಆಗಬೇಕು. ಇವತ್ತು ನಾವು ಬ್ಯಾಂಕ್ಗಳಿಗೆ ಸಾಲವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಕಾದ್ರೆ
ಅನೇಕ ತೊಂದರೆಗಳನ್ನು ನಾವು ನೋಡ್ತೇವೆ. ಅವರು ಬ್ಯಾಂಕ್ನವ್ರು ನಮ್ಗೆ ಸಾಲ ಕೊಡಬೇಕಾದ್ರೆ ಸಾಲ ಯಾವ ರೀತಿ ಮರುಪಾವತಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಅವರ ತಿಳುವಳಿಕೆಗೆ ಬಂದ ನಂತರ ನಮ್ಗೆ ಸಾಲವನ್ನು ಕೊಡ್ತಾರೆ. ಆದರೆ ಯಾವುದನ್ನೂ ಕೇಳದೆ ಒಬ್ಬ ಮಹಿಳೆಗೆ 5,000 ರೂಪಾಯಿವರೆಗೂ ಕೂಡ ಸಾಲವನ್ನು ಕೊಡ್ತೇನೆ, ಆ ಸಾಲವನ್ನು ಸರಳ ಬಡ್ಡಿಯ ಸಮೇತ ವಾಪಸ್ ಕೊಡುವುದರ ಮುಖಾಂತರ ಸ್ವಾಮೀಜಿರವರಿಗೆ ನೀವು ಒಂದು ಸ್ಥೈರ್ಯವನ್ನು ಕೊಡಬೇಕಾಗ್ತದೆ. ಇವತ್ತು ನಮ್ಮ ನಾಯಕರಾದ ಸಿಂಧಿಯಾರವರು ಮಾತಾಡ್ತಾ ಹೇಳಿದ್ರು, ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ, ಅದೇ ರೀತಿ ಆ ಒಂದು ಕೆಲಸವನ್ನು ಇವತ್ತು ಈ ಭಾಗದಲ್ಲಿ ಏನು ನಿತ್ಯಾನಂದ ಸ್ವಾಮೀಜಿರವರು ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ತಾಯಂದಿರದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಬಹುಶಃ ಮುಂದಿನ ದಿವಸಗಳಲ್ಲಿ ಬರೀ 5,000 ಅಲ್ಲ, ಇನ್ನೂ ಹೆಚ್ಚು ಹೆಚ್ಚು ಸಾಲಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ನೀವು ಯಾವಾಗ ಪಾವತಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಆದರೆ ಇನ್ನು ಹೆಚ್ಚು ಹೆಚ್ಚು ಸಾಲಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಸ್ವಾಮೀಜಿ ಮಾಡುತ್ತಾರೆ ಅಂತಕ್ಕಂಥ ಚಿಂತನೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಸಂಪೂರ್ಣ ಪ್ರಯೋಜನವನ್ನ ನಮ್ಮ ತಾಯಂದಿರು ಪಡಿಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇಚ್ಛೆಪಟ್ಟು, ಆ ಶಿರ್ಡಿ ಸಾಯಿಬಾಬಾರವರ ರೀತಿಯಲ್ಲಿ ಉಚಿತವಾಗಿ ಆಪರೇಷನ್ಗಳನ್ನು ಮಾಡಬೇಕು, 100 ಬೆಡ್ಡಿನ ಒಂದು ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರು ಒಂದು ಯೋಜನೆಯನ್ನು ಏನು ಇಟ್ಕೊಂಡಿದ್ದಾರೆ. ಆ ಯೋಜನೆ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು, ಅದರ ಜೊತೆಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. Sanction letters up to rupees 1 lakh were given away to groups from 6 villages, namely Basavanagara, Gopahalli, Bhimanahalli, Ramanahalli, Toredoddi and Banandur. In the same auspicious occasion, 2 of the representatives from the Academic Council of the Open International University for Complementary Medicine, Sri Lanka, came and presented the invitation and excellence certificate for awarding the honorary doctorate for Swamiji for his yeoman contribution in spiritual healing. The Open International University for Complementary Medicine is a postgraduate international university with the goal of promoting the integration of all medicines. The OIUCM has a global presence with its headquarters at Sri Lanka and its extensions in India, USA, Germany, Australia, UK, Pakistan, etc. The university has an extraordinary group of OIUCM alumni who are original thinkers, including Dr. Masaru Emoto, author of the recent worldwide bestseller, The Hidden Messages in Water. OIUCM has collectively educated more than 1,65,000 students worldwide. Here I am representing the Open International University for Complementary Medicine as the Director for India, and we are proudly announce this letter states that reference number MA0910 dated 10/9/2010 to Sri Sri Paramahamsa Nityananda Swamiji, Nityananda Dayapeetham, Mysore Road, Bidadi, Bangalore. Dear Swamiji, best wishes and greetings. We are pleased to inform you that on the recommendation of Professor Dr. S. Nagendran, Chairman, Indian Holistic Medical Academy and Director for Open International University for Complementary Medicine, India, and Coordinator Professor Dr. V.P. Gopal Raghavan, the Academic Council of the University has accepted to honor you with the Doctor of Philosophy in the subject of spiritual healing, because he is giving a very good power to everybody. Whatever he has got the power, he is giving to all for the best health and first living also. So the society is proud to honor him with the greatest award of Doctor of Philosophy in the spiritual healing. We cordially invite you to attend the 48th International Conference to be held on Bandaranaike Memorial International Conference Hall, Colombo, Sri Lanka from 12th to 14th November 2010 to receive this special honor.
with the Dr. S. Radhakrishnan Memorial International Award of Excellence to Sri Sri Paramahamsa Nityananda for the services rendered by him to the humanity in education. आनन्दमानन्दं नित्यानन्दमे नित्यानन्दमानन्दं नित्यानन्दमे आनन्दमानन्दं नित्यानन्दमे नित्यानन्दमानन्दं नित्यानन्दमे नित्यानन्दमे नित्यानन्द. Swamiji spoke a few words of blessing in Kannada and blessed the scheme. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ಎಲ್ರಿಗೂ ನನ್ನ ಆತ್ಮೀಯ ಸ್ವಾಗತ. ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ಎಚ್ ಸಿ ಬಾಲಕೃಷ್ಣ ಅವರಿಗೆ ಹಾಗೂ ಗಣ್ಯ ಅತಿಥಿಗಳಾಗಿ ಮತ್ತು ವಿಶೇಷ ಆಹ್ವಾನರಾದಿಗೆ ಹಾಗೂ ನಿಮ್ಮೆಲ್ಲರಿಗೂ ಶ್ರೀ ಪಿ ಜಿ ಆರ್ ಸಿಂಧಿಯಾಜಿ ಆ್ಯಂಡ್ ಸಿ ಎಂ ಲಿಂಗಪ್ಪ, ಶ್ರೀ ಪುಟ್ಟಣ್ಣ ಡೆಪ್ಟಿ ಸ್ಪೀಕರ್ ವಿಧಾನಸೌಧ, ಶ್ರೀ ಎಂ ಸಿ ಅಶ್ವಥ್ ಚನ್ನಪಟ್ಟಣ MLA ಆ್ಯಂಡ್ ಆಲ್ ಅದರ್ ಡಿಗ್ನಿಟರೀಸ್, ಐ ವೆಲ್ಕಮ್ ಯು ಆಲ್ ವಿತ್ ಮೈ ರೆಸ್ಪೆಕ್ಟ್. ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಲಕ್ಷ್ಮಿ ಎಂದರೆ ಕೇವಲ ಹಣ ಎಂದಲ್ಲ. ಲಕ್ಷ್ಮಿ ಎಂದರೆ ನಮ್ಮಲ್ಲಿ ಉಂಟಾಗುವ ಸಂತೃಪ್ತಿ, ಮನಃಶಾಂತಿ ಹಾಗೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಎನ್ನುವುದು. ಸಿ, ಲಕ್ಷ್ಮಿ ಈಸ್ ನಾಟ್ ಜಸ್ಟ್ ಮನಿ, ಇಟ್ ಈಸ್ ದ ಫುಲ್ಫಿಲ್ಮೆಂಟ್ ವಿ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಲಕ್ಷ್ಮಿತ್ವ ಎನ್ನುವುದು ಆರಂಭವಾಗುವುದೇ ಗೃಹಲಕ್ಷ್ಮಿಯಿಂದೇ. ಗೃಹಲಕ್ಷ್ಮಿಯಾಗಿ ಇರುವ ಮಹಿಳೆಯು ಯಾವಾಗ ತನ್ನ ಕಾಲ ಮೇಲೆ ತನ್ನ ನಿಂತು ಸಂತೃಪ್ತ ಜೀವನವನ್ನು ನಡೆಸುತ್ತಾಳೋ ಆಗ ಭಾಗ್ಯಲಕ್ಷ್ಮಿಯ ಮನೆಗೆ ಬಂದು ಹಾಗೆ ಇರ್ತದೆ. ಸಾರಿ ಫಾರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಮೈ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್. ಸಿ, ಆ್ಯಕ್ಚುಲಿ ವೆನ್ ದ ಗೃಹಲಕ್ಷ್ಮಿ, ದ ಹೌಸ್ ಲಕ್ಷ್ಮಿ, women, when she stands on her own feet, when she lives the fulfilled life, naturally the fulfillment happens in every house. ನಿತ್ಯಾನಂದ ಲಕ್ಷ್ಮಿ ಎಂಬ ಯೋಜನೆಯು ನಮ್ಮ ಬಿಡದಿಯ ಸುತ್ತಮುತ್ತಲಿನಲ್ಲಿ ಗ್ರಾಮೀಣ ಮಹಿಳೆಯರ ಸಂಪೂರ್ಣ ಅಭಿವೃದ್ಧಿಗಾಗಿ ಆರಂಭಿಸಿರುವ ಒಂದು ಯೋಜನೆ. ಒಬ್ಬ ಮಹಿಳೆಗೆ ಅವಶ್ಯಕವಾಗಿರುವ ಹಣದ ಸಹಾಯವನ್ನು ಸುಲಭ ದರದಲ್ಲಿ ನೀಡುವುದು ಈ ಯೋಜನೆಯ ಮುಖ್ಯ ಅಂಶ. ಈ ರೀತಿಯ ಹಣದ ಸಹಾಯದಿಂದ ಪ್ರಾಪಂಚಿಕ ಸಮಸ್ಯೆಗಳು ಪರಿಹಾರ ಆಗುವುದು ಒಂದು ವಿಷಯ ಅಲ್ಲದೆ ನಾವು ನೀಡುವ ಉಚಿತ ಯೋಗ ಮತ್ತು ಧ್ಯಾನದ ಕಾರ್ಯಕ್ರಮಗಳಿಗೆ ಬಂದು ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ನೆರವನ್ನು ಹೊಂದಬಹುದು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ ಸಂಪೂರ್ಣ ಲಾಭವನ್ನು ಪಡೆಯಲಿ ಎಂದು ಆಶಿಸುತ್ತೇನೆ. ಐ ಬ್ಲೆಸ್ ಯು ಆಲ್ ಟು ಹ್ಯಾವ್ ಫುಲ್ಫಿಲ್ಮೆಂಟ್ in the outer world and in the inner world through this Nityananda Lakshmi, the outer world fulfillment, and through the yoga and meditation and spiritual truths, the inner world fulfillment. ತಾವೆಲ್ಲರೂ ಜೀವನ್ ಮುಕ್ತರಾಗಿ ಬಾಳಲಿ ಎಂದು ಆಶೀರ್ವದಿಸುತ್ತೇನೆ. ತಾವೆಲ್ಲರೂ ನಿತ್ಯಾನಂದವನ್ನು ಅನುಭವಿಸಲಿ ಎಂದು ಆಶೀರ್ವದಿಸುತ್ತೇನೆ. ವಂದನೆಗಳು. ಥ್ಯಾಂಕ್ ಯು. The function was followed by distribution of prasad to one and all.